ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ರೆಸಿಪಿ ಕುಂಬಳಕಾಯಿ ಪಲ್ಯ. ಮೀಡಿಯಮ್ ಸೈಜು ಒಂದು ನಾಟಿ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಮೀಡಿಯಮ್ಮಲ್ಲಿ ಹಚ್ಕೊಂಡು ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. ನಾನು ರೊಟ್ಟಿಗೆ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ಈಗ ಇದಕ್ಕೆ ನಾನು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಕಡಲೆ ಎಣ್ಣೆ ಲೈಟಾಗಿ ಬಿಸಿಯಾಗಿದ್ದ ತಕ್ಷಣ ನಾವು 1 ಟೇಬಲ್ ಸ್ಪೂನ್ಗಿನ್ನ ಸ್ವಲ್ಪ ಕಡಿಮೆ ಸಾಸಿವೆನ ಆ್ಯಡ್ ಮಾಡೋಣ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು 2 ಚಿಟಿಕೆಯಷ್ಟು ಜೀರಿಗೆ ಮತ್ತು 4ರಿಂದ 5 ಬೆಳ್ಳುಳ್ಳಿ ಪೀಸು ಜಜ್ಜಿರ್ತಕ್ಕಂಥದ್ದು, ಮತ್ತು ಒಂದು 5ರಿಂದ 6 ಹಸಿ ಮೆಣಸಿನ್ಕಾಯಿ ಸೀಳಿರ್ತಕ್ಕಂಥದ್ದು, ಅಂದರೆ 2 ಭಾಗ ಮಾಡಿರ್ತಕ್ಕಂಥದ್ದು, ಒಂದು 4 ಈರುಳ್ಳಿ ಮೀಡಿಯಮ್ ಸೈಜು ಈ ಥರ ಹಚ್ಕೊಂಡಿರೋ ಅಂಥದ್ದು, ಮತ್ತು ಒಂದು 2ರಿಂದ 3 ಟೊಮೊಟೊ ಮೀಡಿಯಮ್ ಸೈಜು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಆಗಲಿ. ಒಂದು 50% ಅಷ್ಟು. ಇದು 50% ಅಷ್ಟು ಫ್ರೈ ಆದಮೇಲೆ ನಾನೇನು ಹಚ್ಚಿಟ್ಕೊಂಡಿದ್ನಲ್ಲ ಕುಂಬಳಕಾಯಿ, ಅದನ್ನು ಇದ್ರೊಳಗಡೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 3 to 4 ಮಿನಿಟ್ಸ್ ಮುಚ್ಚಿಬಿಡೋಣ. ಏನಾದರೂ ಕವರ್ ಮಾಡೋಣ. 2 ಟೇಬಲ್ ಸ್ಪೂನಷ್ಟು ನಾನು ಮನೆಗೆ ಮಾಡಿರ್ತಕ್ಕಂಥ ಮಸಾಲೆನ ಆ್ಯಡ್ ಮಾಡಿದ್ದೀನಿ. ಮತ್ತು ಆಗಲೇ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿಣನ ಆ್ಯಡ್ ಮಾಡೋಣ. ಒಂದು 2 ಚಿಟಿಕೆಯಷ್ಟು ಅರಿಶಿಣನ ಆ್ಯಡ್ ಮಾಡೋಣ. ಮತ್ತು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ ಆ್ಯಡ್ ಮಾಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಟೀ ಗ್ಲಾಸಲ್ಲಿ ಟೀ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬಿಡೋಣ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೋಣ ಇದಕ್ಕೆ. ಅದಾದ ನಂತರ ಒಂದು ಹಿಡಿಯುವಷ್ಟು ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ 90% ಅಷ್ಟು ಬೆಂದಿದೆ. ಈಗ ಒಂದು 2ರಿಂದ 3 ನಿಮಿಷ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಳ ತೆಗೆದುಬಿಟ್ರೆ ನೋಡಿ, ಈಗ ನಾವು ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಆ್ಯಡ್ ಮಾಡಿಬಿಟ್ಟು ಈಗ ನಾವು ಸರ್ವ್ ಮಾಡ್ಬೋದು. ನಾನು ರೊಟ್ಟಿಗೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಚಪಾತಿ, ದೋಸೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ಕುಂಬಳಕಾಯಿ ಪಲ್ಯ. ಚಳಿಗಾಲದಲ್ಲಿ ತುಂಬ ಬಿಸಿಯಾಗಿ ಸ್ಪೈಸಿಯಾಗಿರುತ್ತೆ. ಒಂದು 4 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಖಾರದ ಪುಡಿ ಎರಡೂ ಆ್ಯಡ್ ಮಾಡಿದ್ರೆ ಒಳ್ಳೆ ಘಮ ಅಂತ ಸ್ಪೈಸಿಯಾಗಿ ಬರುತ್ತೆ. ರಾಗಿ ರೊಟ್ಟಿ ಮ್ಯಾಚಿಂಗಲ್ಲಿ ನಾವು ಯೂಸ್ ಮಾಡ್ತಾಯಿದ್ದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಒಮ್ಮೆ ಟ್ರೈ ಮಾಡಿ ಹೆಂಗಿದೆ ಅಂತ ತಿಳಿಸಿ.